ಡಿಜಿಟಲ್ ಅಡಿಕ್ಷನ್ಗೆ ಕಾರಣಗಳೇನು, ಇದರಿಂದ ಹೊರಗೆ ಬರೋದು ಹೇಗೆ, ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡುವುದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆಯ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯ್ನಾಡು ರಾಘವೇಂದ್ರ ಅವರೇ, 3 ದಿನಗಳ ಹಿಂದೆ ಇದೇ ಪ್ಯಾನಲ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ. ನಾವು ಏನು ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಏನು ಎತ್ತ ಅಂತ, ಮಕ್ಕಳನ್ನು ಬೆಳೆಸೋದೇ ಹೆಂಗೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ನಾವೆಲ್ಲ ಹಳ್ಳಿಗಾಡಿಂದಲೇ ಬಂದಿರೋದು. ನಮ್ಮದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬಾಡದ್ಬೇಲ್ ಅಂತ ಒಂದು ಕುಗ್ರಾಮದಿಂದ ನಾವೆಲ್ಲ ಬೆಂಗಳೂರಿಗೆ ಬಂದು ಈ ಬ್ರಹ್ಮಾಂಡ ಬೆಂಗಳೂರಲ್ಲಿ ಬಂದು ವಾಸ ಮಾಡ್ತೇವೆ. ನಾವೆಲ್ಲ ಮಕ್ಕಳಿದ್ದಾಗ ಹೇಗೆ ಆಗಿತ್ತು ಅಂದರೆ, ತಂದೆ ತಾಯಿಗಳು ಬೈದರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ವಿ. ಏನು ಅಂದರೆ ಅದನ್ನು ಅಷ್ಟು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಏನೋ ಬೈದ್ರು ಬಿಡು, ಅವ್ರು ಬೈದು ಇನ್ನು ಯಾರು ಬೈತಾರೆ ಅಂತ. ಯಾಕೆಂದರೆ ಅವಾಗ ಅತ್ತ ಕಷ್ಟಗಳಿತ್ತು ನಮಗೇನು ಅಂದರೆ, ಈ ರೊಟ್ಟಿ ಕಾಣೋದೇ ಕಷ್ಟ ಆಗಿತ್ತು, ಅನ್ನ ಕಾಣೋದು ಕಷ್ಟ ಆಗಿತ್ತು. ತಂದೆ ತಾಯಿಗಳ ಕಷ್ಟನ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಹಾಗಾಗಿ ನಮಗೆ ಈ ಬೈಗುಳ ಅನ್ನೋದು ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ಅಯ್ಯೋ ನಮಗೋಸ್ಕರ ಅವ್ರು ಅಷ್ಟು ಕಷ್ಟಪಡ್ತಾರೆ, ನಮ್ಮನ್ನು ಬೈಯೋದ್ರಲ್ಲಿ ಏನೋ ತೊಂದರೆ ಅಂತ ತಿಳ್ಕೊತಾ ಇದ್ದೀವಿ. ಆಮೇಲೆ ಇವತ್ತು ಏನಾಗಿದೆ, ತುಂಬು ಕುಟುಂಬಗಳು ಕಮ್ಮಿ ಆಗಿದ್ದಾವೆ. ತುಂಬು ಕುಟುಂಬಗಳು ಇಲ್ಲದೆ ಇರೋದ್ರಿಂದ ಈಗ ನೀನು ಯಾರಾದರೂ ಒಂದು ಮನೆಯಲ್ಲಿ ಅತ್ತೆ ಮಾವ ಇದ್ದಾರಾ, ಬದುಕಿದಾರಾ, ಸತ್ತೋಗಿದಾರಾ ಅಂತಾರೆ ಮಗಳನ್ನ ಕೊಡಬೇಕಾದಾಗ. ಈಗ ಏನಾಗಿದೆ ನೋಡಿ, ಮುಂಚೆಲ್ಲ ಈಗ ನಾವು ನತದೃಷ್ಟರೆ ನಮ್ಮ ಮಕ್ಕಳಿಗೆ ಈಗ ನಮ್ಮ ತಂದೆ ತಾಯಿ ಕಳ್ಕೊಂಡಿದ್ದೇವೆ, ನಾವು ಅವರ ಅಜ್ಜ ಅಜ್ಜಿ ಇಲ್ಲ. ಆದರೆ ಮುಂಚೆ ಈ ಅಜ್ಜ ಅಜ್ಜಿ ಇದ್ದಾಗ ಏನು ಮಾಡ್ತಾಯಿದ್ರು, ನೋಡಪ್ಪ ನಿಮ್ಮಪ್ಪ ಇಷ್ಟು ಕಷ್ಟಪಟ್ಟಿದ್ದಾನೆ, ನಿಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಯಾರಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ನಿಮಗೋಸ್ಕರ ಕಷ್ಟಪಡ್ತಾ ಇರೋದು, ನೀವು ಈ ರೀತಿ ಬೆಳಿಬೇಕು. ನಿಮ್ಮ ತಾತ ಈ ಥರ ಒಂದು ಕೆಲಸ ಮಾಡ್ತಾಯಿದ್ರು, ನಿಮ್ಮಲ್ಲಿ ಯಾರೋ ಒಬ್ಬರು ಈ ರಾಜರು ಮಹಾರಾಜರ ಕಥೆಗಳನ್ನ ಹೇಳ್ತಾಯಿದ್ರು. ಅವಾಗ ಏನಾಗ್ತಾಯಿತ್ತು, ಆ ಮಕ್ಕಳಿಗೆ ಈ ಒಂದು ಇದು ಬಿಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಇದು ಬರ್ತಾಯಿತ್ತು. ಏನು ಅಂದರೆ, ನಾವು ಸಮಾಜದಲ್ಲಿ ಆ ರೀತಿ ನಮ್ಮ ತಾತನ ಥರ ಇರಬೇಕು, ನಮ್ಮ ಊರಲ್ಲಿ ಯಾರೋ ಒಬ್ಬ ಮುಖಂಡರು ಆ ಥರ ಇರಬೇಕು, ಒಬ್ಬ ರಾಜನ ಥರ ಬೆಳಿಬೇಕು ಅಂತ. ಇವಾಗ ಏನಾಗಿದೆ, ತುಂಬ ಕುಟುಂಬಗಳಿಲ್ಲ. ಈಗ ತಂದೆ ತಾಯಿಗಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದೆ. ಈಗ ಒಬ್ಬ ತಾಯಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡೋಕೆ ಹೋಗ್ತಾಳೆ, ತಂದೆ ಎಲ್ಲೋ ಒಂದು ಕೆಲಸ ಮಾಡೋಕೆ ಹೋಗ್ತಾರೆ, ಜೀವನ ನಡಿಬೇಕು ಅವರಿಗೆ. ಅವ್ರದ್ದೇ ಒಂದು ಸಾಮ್ರಾಜ್ಯ. ಈಗ ನೋಡಿ, ನಾನು ಈಗ ತಾನೇ ಮೆಟ್ರೋ ಟ್ರೈನಲ್ಲಿ ಬರ್ತಾ ಇದ್ದೆ, ಒಂದು ಮಗು ಅಳ್ತಾ ಇತ್ತು. ಅದು ಅಳ್ತಾ ಇದ್ದಾಗ ಮಗುನ ಏನೋ ತಾಯಿ ಬೇರೆ ರೀತಿ ಸಮಾಧಾನ ಮಾಡ್ಬೋದು. ತಗೊಳಪ್ಪ ಮೊಬೈಲು, ಕೈ ಮಾಡು ತಗೋ ಅಂದರೆ ಮೊಬೈಲ್ನ ಸೀದಾ ಎತ್ಕೊಟ್ಬಿಡ್ತವ್ರೆ. ಈಗ ಕೊಟ್ಟವಾಗ ಏನಾಗುತ್ತೆ, ಮಕ್ಕಳಿಗೆ ನಾವು ಪ್ರಥಮ ಹಂತದಲ್ಲೇ ಆ ಮೊಬೈಲ್ ಕೊಡೋದೇ ಏನೋ ಅಜ್ಜಿ ಕಥೆನೋ ತಾತನ ಕಥೆನೋ ಯಾವುದೋ ಒಂದು ಕಥೆಗಳು ಹೇಳಿದಾಗ ಆ ಮಕ್ಕಳುಗಳು ಇದನ್ನು ಬರೋಲ್ಲ. ನಾವು ನೋಡಿ ಏನಾಗುತ್ತೆ, ನಮಗೂ ಕೂಡ ಇವಾಗ ಮೊಬೈಲ್ ಪಕ್ಕದಲ್ಲಿ ಇಟ್ಟಿರ್ತೇವೆ, 1 ಸೆಕೆಂಡ್ ಏನೋ ಕಾಣಿಸಿ ಪೇಪರ್ ಓದ್ತಾ ಇರ್ತೇವೆ, ಮೊಬೈಲ್ ತೊಗೋಬೇಕು ಅನಿಸುತ್ತೆ. ಇನ್ನು ಆ ಮಕ್ಕಳು ಭಾವನೆಗಳಲ್ಲಿ ಹಾಗೆ ಆಗಿದೆ ಇವತ್ತು. ಆಮೇಲೆ ನೋಡಿ, ಇವತ್ತು ತಂದೆ ತಾಯಿಗಳು ಈಗ ನೋಡಿ, ನಮಗೆ ಕೆಲವೊಂದೊಂದು ಫ್ಯಾಮಿಲಿಗಳಲ್ಲಿ ನೋಡ್ತೇವೆ ನಾವು, ಅವ್ರು ಏನಾದ್ರು ಬಂದು ಬಾಯಿ ತುಂಬ ಅಮ್ಮ ಅಂತ ಕರೆದ್ರೆ ಕೋಪ ಬಂದುಬಿಡುತ್ತೆ. ಇವ್ರು 4-5 ಜನ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಂಡಿರ್ತಾರೆ. ಅಮ್ಮ ಅಂದರೆ ಏನು, ನಿನ್ನ ಇಂಗ್ಲೀಷ್ ಮೀಡಿಯಮ್ ಕಳಿಸಿದ್ದೇನಕ್ಕೆ ಅಮ್ಮ ಅನ್ನೋಕ್ಕ, ನೀನು ಮಮ್ಮಿ ಅಂತ ಕರಿ, ಅಮ್ಮ ಅಂತೆಲ್ಲ ಕರಿಬೇಡ ಅಂತ ಆ ಮಕ್ಕಳಿಗೆ ಆ ಥರ ಒಂದು ಇದನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ, ಆಮೇಲೆ ನೋಡು ಆ ಪಕ್ಕದ ಮನೆಯವನಿಗೆ 99% ಬಂದುಬಿಟ್ಟಿದೆ, ನಿನಗೆ ನಿನ್ನ ಮಗಕ್ಕೆ ಅವರ 70% ತೊಗೊಂಡಿದ್ಯಾ, ಈ ರೀತಿ ಒಂದು ಚುಚ್ಚು ಮಾತಾಡೋದು. ಆಮೇಲೆ ಅವ್ರು ಯಾರೋ ಒಂದು ಟ್ಯೂಷನಿಗೆ ಕಳಿಸ್ತಾರೆ ಅಂದರೆ ಇವರು ಪ್ರತಿಷ್ಠೆಗೋಸ್ಕರ ಇನ್ನೊಬ್ಬರ ಹತ್ರ ಟ್ಯೂಷನಿಗೆ ಕಳಿಸೋದು. ನಾವು ಹೇಳೋದೇನು ನೋಡ್ರಿ, ಮಕ್ಕಳು ಈಗ ನಾವೆಲ್ಲ ನಾನು ಇಂಥದ್ದೇ ಓದಬೇಕು ಅಂತ ನಮ್ಮ ತಂದೆ ತಾಯಿಗಳು ಹೇಳಿಲ್ಲ, ಇದನ್ನೇ ಮಾಡು ಅಂತ ನಮ್ಮ ತಂದೆ ತಾಯಿಗಳು ಹೇಳಿಲ್ಲ. ಇವತ್ತು ನಾವು ಇಲ್ಲಿ ಸ್ವಚ್ಛತವಾಗಿ ನಾವು ಬೆಂಗಳೂರಲ್ಲಿ ಬದುಕ್ತಾ ಇದ್ದೇವೆ ಅಂದಮೇಲೆ ನಮ್ಮ ಮಕ್ಕಳು ಕೂಡ ಹಾಗೇನೆ ನಮ್ಮ ಥರನೇ ಅಂತ ತಿಳ್ಕೊಬೇಕು. ನಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ನೀನು ಸ್ಪೋರ್ಟ್ಸಲ್ಲಿ ಅಥವಾ ನೀನು ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀನು ಬಿಸ್ನೆಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀನು ಯಾವುದಾದ್ರು ಓದೋದು ಇಂಟ್ರೆಸ್ಟ್ ಇದೆಯಾ ಅಂದ್ಕೊಂಡು ಅದನ್ನು ಅವರಿಗೆ ಫ್ರೀಡಮಾಗಿ ಬಿಡಬೇಕು. ನಿನಗೇನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡು. ಆದರೆ ಅದನ್ನು ನಾವು ಕಂಟ್ರೋಲಲ್ಲಿ ಅವ್ರು ಏನು ಮಾಡ್ತಾರೆ ಏನು ಮಾಡಲ್ಲ, ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ನೋಡ್ತಾ ಇರಬೇಕು. ಹಾಗೆ ಅಂತೇಳಿ ಪೂರ್ತಿ ನಮ್ಮ ಕಂಟ್ರೋಲಿಗೆ ತೊಗೊಳಕ್ಕೆ ಹೋದಾಗ ಈಗ ಅವನಿಗೆ ಯಾವುದೋ, ಈಗ ನನ್ನ ಮಗನೇ ಅವನಿಗೆ ಇಂಜಿನಿಯರಿಂಗು ಇಂಟ್ರೆಸ್ಟ್ ಇದೆ, ನನಗಿಲ್ಲಪ್ಪ ನೀನು ಡಾಕ್ಟ್ರ್ ಓದಬೇಕು ಅಂತ ನಂಗೆ ಇಂಟ್ರೆಸ್ಟ್ ಇತ್ತು. ಈಗ ನಂದನ್ನು ತಗೊಂಡಾಗ ಅವನಿಗೆ ಹೇರಿದರೆ ನಮ್ಮಪ್ಪ ತಗೊಂಡೋಗಿ ಡಾಕ್ಟ್ರಿಗೆ ಹಾಕ್ಬಿಟ್ಟು ನಾನು ಇಂಜಿನಿಯರ್ ಮಾಡ್ತಾ ಇದ್ದೆ ಅಂತ ಅವ್ನು ಸ್ವಾಭಾವಿಕ ಭಾವನೆಯಲ್ಲಿ ಏನಾಗ್ಬಿಡುತ್ತೆ, ಅವ್ನು ಓದೋದು ಕಮ್ಮಿ ಆದಾಗ ಈ ನಮ್ಮದೇನೋ ಪ್ರೆಜರ್ ಆಗುತ್ತೆ. ಇವತ್ತು ಮಕ್ಕಳುಗಳಿಗೆ ಹಾಗೇನಾಗಿದೆ ನೋಡಿ, ಈ ಒಂದು ಬಿಟ್ಟಿ ಭಾಗ್ಯಗಳು ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಾ ಇದೆ ನಮಗೆಲ್ಲ. ಈಗ ನಾವೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ನಾವು ಈಗ ಸಂಘಟನೆಯಲ್ಲ ಇದ್ದರೂ ಕೂಡ ನಾವೆಲ್ಲ ವ್ಯಾಪಾರ ಮಾಡಿ ಗಾರ್ಮೆಂಟ್ಸ್ಗಳು ಉದ್ಯೋಗ ಮಾಡ್ಕೊ ಬಂದವರು. ಇವತ್ತು ಈ ಭಾಗ್ಯಗಳಿಂದ ಕೆಲವು ನಮಗೆ ಕೆಲಸಗಾರರೇ ಸಿಗ್ತಾ ಇಲ್ಲ. ಏನಾಗಿದೆ, ಆ ರೀತಿಯ ಒಂದು ಇದರಲ್ಲಿ ಇದೇ ಒಂದು ಭಾಗ್ಯನ ಹಿಡ್ಕೊಂಡು ಇವರು ಇವತ್ತು ಮಕ್ಕಳು ಸಮೇತ ಯೂಸ್ ಮಾಡ್ಕೊಂಡಾರೆ. ನೋಡಿ, ಇವತ್ತೊಂದು ಅಂಕಿಅಂಶ ಪ್ರಕಾರ 2027ರಿಂದ ಇಲ್ಲಿವರೆಗೆ ಸುಮಾರು 83,350 ಮಕ್ಕಳು ಕಾಣೆಯಾಗಿದ್ದಾರೆ ನಮ್ಮ ದೇಶದಿಂದ. ಅದರಲ್ಲಿ ನೀವು ನೋಡಿ ಪರ್ಸೆಂಟೇಜು
62,000 ಮಕ್ಕಳು ಹೆಣ್ಮಕ್ಳೇ ಆಗಿರ್ತಾರೆ. ಇದನ್ನು ನಾವು ಹೇಳೋದಲ್ಲ, ಇದು NCRB ವರದಿ ಅಂಕಿ ಅಂಶಗಳ ಪ್ರಕಾರ ಈ ರೀತಿ ಇಷ್ಟು ಈಗ ನೋಡಿ, ಯಾವುದೋ ಮೊನ್ನೆ ರೀ ಒಂದು ಸಂಪಲ್ಲಿ ಬಿದ್ದೋಗುತ್ತೆ ಮಗು, ಇಲ್ಲೇ ಬೆಂಗಳೂರಲ್ಲಿ ನೀರಿನ ಸಂಪಲ್ಲಿ ಮಗು ಬಿದ್ದೋಗಿ ಆಟ ಆಡ್ಬೇಕಾದ್ರೆ ಹೋಗುತ್ತೆ. ನಮ್ಮ ಪೊಲೀಸವರು ಹೋಗಿ ಅವರು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲ ಹೋಗ್ಬಿಟ್ಟು ಬರುತ್ತೆ ಬರ್ಬೋದು ಬಿಡಿ ಅನ್ನೋದ್ರಲ್ಲಿ ಆ ಕೊಳತು ವಾಸನೆ ಬಂದ ಮೇಲೆ ಸ್ಥಳೀಯರು ಹೇಳಿದ ಮೇಲೆ ಪೊಲೀಸರು ಹೋಗ್ಬಿಟ್ಟು ಎತ್ಕೊಬರ್ತಾರೆ.